ಶಾಲಾ ಶಿಕ್ಷಣ ಇಲಾಖೆ, ಜಿಲ್ಲಾ ಪಂಚಾಯತ್ ಧಾರವಾಡ, ಕ್ಷೇತ್ರ ಶಿಕ್ಷಣಾಧಿಕಾರಿ ಧಾರವಾಡ, ಸಮೂಹ ಸಂಪನ್ಮೂಲ ಕೇಂದ್ರ ಸಹಯೋಗದೊಂದಿಗೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ನಂಬರ್ 4 ಕಮಲಾಪುರ ಧಾರವಾಡದ ಗುಲಗಂಜಿಕೊಪ್ಪ ಕ್ಲಸ್ಟರ್ ಮಟ್ಟದ 2025-26 ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭ ಆಯೋಜಿಸಲಾಗಿತ್ತು. ಮಾಜಿ ಮಹಾಪೌರರು, ಸಭಾ ನಾಯಕರಾದ ಈರೇಶ್ ಚಿಡ್ಕಿರಿಯವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಸೋಲು ಗೆಲುವಿನ ಮೆಟ್ಟಲು, ಆಟದಲ್ಲಿ ಭಾಗವಹಿಸುವುದು ಮುಖ್ಯ ಎಂದು ಶುಭ ಕೋರಿ ಸಮಸ್ತ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ಮುಂದಿನ ದಿನಗಳಲ್ಲಿ ಒಲಿಂಪಿಕ್ಸ್ ಕ್ರೀಡಾಕೂಟ ಭಾರತದಲ್ಲಿ ಆಯೋಜಿಸಲು ಗುರಿ ಇಟ್ಟುಕೊಂಡಿದ್ದು, ಕಾರಣ ಮಕ್ಕಳು ವಿದ್ಯಾಭ್ಯಾಸದೊಂದಿಗೆ ಕ್ರೀಡೆಗೂ ಆಸಕ್ತಿ ತೋರಿಸಿ ಪದಕಗಳನ್ನು ಗೆಲ್ಲುವ ಮೂಲಕ ನಾಡಿಗೆ, ದೇಶಕ್ಕೆ ಕೀರ್ತಿ ತರಬೇಕು, ಮೇಲಾಗಿ ಕ್ರೀಡಾ ಸ್ಫೂರ್ತಿ ಮೆರೆಯಬೇಕು ಎಂದರು. ಈ ಸಂದರ್ಭದಲ್ಲಿ ವಿನಯ್ ನಾಡಗೇರ್, ಸುರೇಶ್ ಮೊರಪದ್, ಬಸವಣ್ಣಪ್ಪ ಅಣ್ಣಿಗೇರಿ, ವಿಜಿ ಕಂಬಿಸರ್ ಹಾಗೂ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಕ್ರೀಡಾಂಗಣ ಆಗ್ತಾ ಇದ್ದಾವೆ. ಇವತ್ತು ನಮ್ಮ ವಿನಯರು ಇರಬೇಕು, ಯಾಕಂದ್ರೆ ಅವರು, ಅವ್ರ ತಂದೆಯವರು, ಅಜ್ಜಿಯವರು ಈ ಕ್ರೀಡೆ ಬಗ್ಗೆ ಕಳೆದ 50-60 ವರ್ಷಗಳಿಂದ ಅವರ ಕುಟುಂಬ ಸಾಕಷ್ಟು ಆಸಕ್ತಿ ವಹಿಸುವ ಮೂಲಕ ಈ ಸಂಸ್ಥೆಯನ್ನ ಕ್ರೀಡೆಗೋಸ್ಕರ ಕಟ್ಟಿ ಬೆಳೆಸಿದಂತ ಇದ್ದಾರೆ. ಇವತ್ತು ಅವರು ನಮ್ಮೊಂದಿಗೆ ಆನಂದ್ ನಾಡಗೇರ್ ಸರ್ ಈ ಕಾರ್ಯಕ್ರಮದಲ್ಲಿ, ಆದ್ರೆ ಅವರು ಸಹ ತಮ್ಮ ಜೀವನ ಪೂರ್ತಿ ಈ ಕ್ರೀಡೆಗೆ ಪ್ರೋತ್ಸಾಹಿಸುವ ಮೂಲಕ ಯಶಸ್ವಿಗಾಗಿ ದುಡಿದಂತವರು ಇದ್ದಾರೆ. ಇವತ್ತು ಕಮಲಾಪುರ ಶಾಲೆ ಬಹಳ ಒಳ್ಳೆ ಗುಣಮಟ್ಟದ ಶಾಲೆ ಆಗುವ ಮೂಲಕ ಆ ಶಾಲೆ ಮಕ್ಕಳು ಸಹ ಇದರಲ್ಲಿ ಭಾಗವಹಿಸಿದ್ದಾರೆ. ಪಕ್ಕದ ಪ್ರೆಸೆಂಟೇಷನ್ ಮಕ್ಕಳು ಶಾಲೆ ವಹಿಸಿದ್ದಾರೆ. ಸುತ್ತಮುತ್ತಲಿನ 10ಕ್ಕೂ ಹೆಚ್ಚು